ನಮಸ್ತೆ, ನಾನು ನಿಮ್ಮ ಕನ್ನಡತಿ. ಬನ್ನಿ ಇವತ್ತು ಬೇಳೆ ಮತ್ತು ಮೆಂತ್ಯ ಸೊಪ್ಪನ್ನು ಹಾಕಿ ಒಂದು ಸಾರು ಮಾಡೋಣ. ನೀವು ಮೆಂತ್ಯ ಸೊಪ್ಪಿಲ್ಲ ಅಂದರೆ ಪಾಲಕ್ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಚಿಲ್ಕರವೆ ಸೊಪ್ಪು, ನುಗ್ಗೆ ಸೊಪ್ಪು, ನಿಮ್ಮ ಮನೇಲಿ ಯಾವ ಸೊಪ್ಪಿರುತ್ತೋ, ಕೊತ್ತಂಬರಿ ಸೊಪ್ಪು ಅಂತ ಹಾಕ್ಬೇಡಿ. ಆಮೇಲೆ ಸೊಪ್ಪು ಸಾರಿಗೆ ಹಾಕೋದಿರುತ್ತಲ್ವ, ಅದನ್ನು ಹಾಕಿ ನೀವು ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಆಯಿತಾ? ನಾನಿಲ್ಲಿ ಒಂದು ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿ ತೊಗೊಂಡಿದ್ದೀನಿ. ಅದಾದಮೇಲೆ ಒಂದು ಈರುಳ್ಳಿ, ಒಂದೆರಡು ಟೊಮೆಟೊ, ಒಂದು ಲೋಟ ಬೇಳೆ ಹಾಕ್ಬಿಟ್ಟು ಈಗ ನಾವು ಇದಕ್ಕೆ ಒಂಚೂರು ಹಸಿ ತೆಂಗಿನಕಾಯಿ ತುರಿ ಇರುತ್ತಲ್ವ, ಅದನ್ನು ಹಾಕ್ಕೊಳ್ಳೋಣ. ಈಗ ನಾವೇನು ಮಾಡೋಣ, ಒಂದು ಕುಕ್ಕರ್ ಒಳಗಡೆ ಒಂದು ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕ್ಬಿಟ್ಟು ಈ ಬಟ್ಲಲ್ಲೇನು ಹಾಕೊಂಡಿದ್ದೀನಿ ಆ ಬೇಳೆನ, ಆ ಬಟ್ಲನ್ನ ಕುಕ್ಕರ್ ಒಳಗಡೆ ಇಡಿ. ಡೈರೆಕ್ಟ್ ಕುಕ್ಕರ್ಗೆ ಹಾಕೊಳ್ಳೋಕೆ ಹೋಗಬೇಡಿ, ಯಾಕೆಂದರೆ ಡಬಲ್ ಕೆಲಸ. ಅಷ್ಟು ದೊಡ್ಡ ಕುಕ್ಕರ್ ತೊಳೆಯೋ ಬದಲು ಈ ಚಿಕ್ಕ ಪಾತ್ರೆ ತೊಳಿಬೋದಲ್ವ ನೀವು. ನಿಮ್ಮ ಕೆಲಸ ಕಮ್ಮಿ ಮಾಡ್ತಾಯಿದ್ದೀನಿ ನೋಡಿ. ಪಾತ್ರೆ ತೊಳೆಯೋಕ್ಕಾಗಲ್ಲ ಅನ್ನೋರಿಗೆ ಇದೊಂದು ಚಿಕ್ಕ ಟಿಪ್ಸ್ ನನ್ನ ಕಡೆಯಿಂದ. ಇದಾದಮೇಲೆ ಇಲ್ಲಿ ನಂದು ಬೇಳೆ ಎಲ್ಲ ಬೆಂದಿದೆ. ಈಗ ನಾನು ಒಂದು ಪ್ಯಾನ್ಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ ನಾನಿಲ್ಲಿ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಒಂಚೂರು ಇಂಗು ಹಾಕ್ಕೊಂಡು ಒಗ್ಗರಣೆ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಏನು ಬೇಳೆ ಬೇಯಿಸಿದ್ದೀನಲ್ವ, ಅದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ನೀರು ಬೇಕು ಸಾರು ಅನ್ನೋದು ನಿಮಗೆ ಗೊತ್ತಾಗುತ್ತೆ ನೀವು ಮಾಡ್ತಾಯಿದ್ರೆ. ಒಂದು ಲೋಟ ಅಷ್ಟು ನೀರು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಅದಾದಮೇಲೆ ಒಂಚೂರು ಅರಿಶಿನ. ಇದಾದಮೇಲೆ ಇಲ್ಲಿ ನಾನು ಬೇಳೆ ಸಾಂಬಾರು ಪೌಡರ್ 2 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ನಿಮಗೆ ಬೇಳೆ ಸಾಂಬಾರು ಪೌಡರ್ ಯಾವ ರೀತಿ ಮಾಡೋದು ಅಂತ ಬೇಕಂದರೆ ಕಮೆಂಟ್ ಮಾಡಿ, ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಬೇಳೆ ಸಾಂಬಾರು ಪುಡಿ ಇಲ್ಲ ಅನ್ನೋರು, ಯೂಶ್ವಲಿ ಎಲ್ಲರ ಮನೇಲೂ ಇರುತ್ತೆ. ಬ್ಯಾಚುಲರ್ಸ್ ಅಂಥವರು ಎಲ್ಲ ಇನ್ಸ್ಟೆಂಟ್ ಪೌಡರ್ ಅಂಗಡಿಯಿಂದ ತಂದು ಇಟ್ಕೊತಾರೆ. ಅಂಥವ್ರು ಇಲ್ಲ ಅನ್ನೋರು ಇದ್ರ ಬೇಳೆ ಸಾಂಬಾರು ಪೌಡರ್ ಬದಲು ಧನಿಯಾ ಪುಡಿ, ಒಂಚೂರು ಗರಂ ಮಸಾಲ ಹಾಕ್ಕೊಂಡ್ರೆ ನಿಮಗೆ ಸೂಪರಾಗಿರೋ ಸಾರು ರೆಡಿ ಆಗುತ್ತೆ ನೋಡಿ. ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ರೆಸಿಪಿ ಇಷ್ಟ ಆದರೆ ಕಮೆಂಟ್ ಮಾಡಿ. ನೋಡಿ ಎಷ್ಟು ಸೂಪರಾಗಿ ರೆಡಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.